ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಸ್ವಾಮಿ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ರವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ. ಇಂದಿನ ವಿಷಯ ಸಂಪೂರ್ಣವಾಗಿ ಆಗಬೇಕು ಶ್ರೀರಾಮನಿಗೆ ಸಮರ್ಪಣ. ನನ್ನ ಎಲ್ಲ ಸಂಬಂಧಿಕರೆಂದರೆ ಕೇವಲ ಶ್ರೀರಾಮನು. ಈ ಭಾವವನ್ನಿಟ್ಟುಕೊಂಡು ಹೋಗಬೇಕು ಅವನಿಗೆ ಶರಣು. ಈಗ ಕೇಳಿ ನನ್ನ ವಚನ, ಮನಸ್ಸಿನಿಂದ ಆಗಿರಿ ರಾಮಾರ್ಪಣ. ಭಗವಂತನೊಂದಿಗೆ ಅನನ್ಯರಾಗಬೇಕು, ಅವನೇ ಸಾಕ್ಷಾತ್ ಕೃಪಾ ಮೂರ್ತಿಯೆಂದು ಅರಿಯಬೇಕು. ರಾಮ, ಈಗ ಮಾಡುವುದೇನೂ ಉಳಿದಿಲ್ಲ ನನಗೆ, ನಾನೀಗ ಬಂದಿರುವೆ ಅನನ್ಯವಾಗಿ ಶರಣು ನಿನಗೆ. ಸುಖ ದುಃಖ ಕೊಡುವವನು ನಿಜವಾಗಿಯೂ ಬೇರೆ ಯಾರೂ ಇಲ್ಲ ಅವನು. ನಾವೇ ನಮ್ಮ ಕಲ್ಪನೆಯಿಂದ ಹೇಗೆ ತಿಳಿದುಕೊಳ್ಳುತ್ತೇವೆ, ಹಾಗೆ ಮನಸ್ಸಿನಿಂದ ಸುಖ ದುಃಖ ಅನುಭವಿಸುತ್ತೇವೆ. ನಾನು ನನ್ನತನದ ದಡಪಣ ಎಲ್ಲಿಯವರೆಗೆ, ಸಮಾಧಾನವಿಲ್ಲ ಅಲ್ಲಿಯವರೆಗೆ. ಸಂಪೂರ್ಣವಾಗಿ ಆಗಬೇಕು ಶ್ರೀರಾಮನಿಗೆ ಸಮರ್ಪಣ. ಸಂಪೂರ್ಣವಾಗಿ ಆಗಬೇಕು ಶ್ರೀರಾಮನಿಗೆ ಸಮರ್ಪಣ. ಇದೇ ಉಪಾಯವೆಂದು ಹೇಳುತ್ತಾರೆ ಸಾಧು ಸಜ್ಜನ. ಶ್ರೀರಾಮನಿಗೆ ಅರ್ಪಣವಾಗಬೇಕು ಯಾವ ರೀತಿ? ಸಾಧು ಸಜ್ಜನರು ತಿಳಿಸಿ ಹೇಳುತ್ತಾರೆ ಆ ರೀತಿ. ಪ್ರಯತ್ನದ ಹೊರತಾಗಿ ಇರಬಾರದು, ಫಲದ ಆಶೆ ಇಟ್ಟುಕೊಂಡಿರಬಾರದು, ಭಗವಂತನನ್ನು ಮರೆಯಬಾರದು, ಕರ್ತವ್ಯದ ದೃಷ್ಟಿಯಿಂದ ಕರ್ಮ ಮಾಡದಿರಬಾರದು. ಮೊದಲು ಇಟ್ಟುಕೊಳ್ಳಬೇಕು ಭಗವಂತನ ಅಧಿಷ್ಠಾನ, ಅದೇ ಆಗುವುದು ಕರ್ತವ್ಯದ ಉಗಮ ಸ್ಥಾನ. ಅಖಂಡವಾಗಿ ಕಾಯ್ದುಕೊಳ್ಳಬೇಕು ಅನುಸಂಧಾನ, ಇದರಿಂದ ಸಹಜವಾಗಿ ಕರ್ಮಗಳು ಆಗುವವು ರಾಮಾರ್ಪಣ. ವೃತ್ತಿಗಳನ್ನು ಅತ್ಯಂತ ಶಾಂತವಾಗಿ ಇಟ್ಟುಕೊಳ್ಳಬೇಕು, ಇದೇ ಸಂತರ ಮುಖ್ಯ ಲಕ್ಷಣವೆಂದು ತಿಳಿದುಕೊಳ್ಳಬೇಕು. ಏನೇನು ನಡೆಯುತ್ತದೆಯೋ ಅದೆಲ್ಲವೂ ಶ್ರೀರಾಮನ ಇಚ್ಛೆಯಿಂದಲೇ ನಡೆಯುತ್ತದೆಲ್ಲವೂ. ಈ ರೀತಿ ಮಾಡಬೇಕು ಸಂಸಾರ, ಆದರೂ ಇರಬೇಕು ಅತ್ಯಂತ ಎಚ್ಚರ. ಶ್ರೀರಾಮನೇ ತ್ರಾತ ಎಂದು ತಿಳಿದು ಚಿತ್ತದಲ್ಲಿ ನಿರ್ಭಯರಾಗಿರಬೇಕು. ಶ್ರೀರಾಮನೇ ತ್ರಾತ ಎಂದು ತಿಳಿದು ಚಿತ್ತದಲ್ಲಿ ನಿರ್ಭಯರಾಗಿರಬೇಕು. ವೃತ್ತಿಯಲ್ಲಿ ದೊಡ್ಡ ಭಾಗ್ಯ ಉದಯವಾಯಿತು, ಮನೆಗೆ ಶ್ರೀರಾಮನ ಆಗಮನವಾಯಿತು. ಈಗ ನಾವಾಗಬೇಕು ಶ್ರೀರಾಮನವರು. ಪ್ರಪಂಚ ವ್ಯವಹಾರ ಮಾಡಬೇಕು ತಿಳಿದುಕೊಂಡು ಅವನವರು. ನೋಡಬಾರದು ಎರಡನೆಯವರ ದೋಷವನ್ನು, ಇಟ್ಟುಕೊಳ್ಳಬೇಕು ಮನಸ್ಸಿನಲ್ಲಿಯೇ ಅದನ್ನು. ದೇಹವಿರುತ್ತದೆ ಪರತಂತ್ರ, ಆದರೆ ಮನಸ್ಸನ್ನು ಇಡಬೇಕು ಭಗವಂತನ ಹತ್ತಿರ ಸ್ವತಂತ್ರ. ಮನಸ್ಸಿನಿಂದ ಬಂಧನ ಹೊಂದಿದವನಿಗೆ ಪರತಂತ್ರ ಅನಿಸುವುದು ಅವನಿಗೆ. ಶ್ರೀರಾಮನ ಚರಣದಲ್ಲಿ ಶರಣು ಹೋದವನಿಗೆ ಬೇರೆ ಹಾನಿಯಿಲ್ಲ ಯಾವುದು ಅವನಿಗೆ. ಅಖಂಡವಾಗಿ ಮಾಡಬೇಕು ನಾಮಸ್ಮರಣ, ಇಟ್ಟುಕೊಳ್ಳಬೇಕು ನೀತಿ ಧರ್ಮದ ಆಚರಣ. ಹೆಂಡಿರು ಮಕ್ಕಳು ಚಿಕ್ಕವರು ದೊಡ್ಡವರು ಶ್ರೀರಾಮಚಂದ್ರನನ್ನು ಬಿಡಬಾರದವರು. ಕಾಲವು ಅತ್ಯಂತ ಕಠಿಣ ಬಂದಿರುತ್ತದೆ, ಬುದ್ಧಿ ಭೇದವು ಬಹು ಬೇಗನೆ ಆಗುತ್ತದೆ. ಈಗ ಕಾಯ್ದುಕೊಳ್ಳಬೇಕು ಎಲ್ಲರೂ ತಮ್ಮನ್ನು, ಹೋಗಬಾರದು ಒಂದು ಕ್ಷಣವೂ ಬಿಟ್ಟು ಶ್ರೀರಾಮನನ್ನು. ನಡೆದಂತೆ ನಡೆಸಬೇಕು, ಶ್ರೀರಾಮನು ಇಟ್ಟಂತೆ ಇರಬೇಕು. ನನಗೆ ಶ್ರೀರಾಮನು ದೊರೆತನು, ಅವನಿಗೆ ಉಳಿದಿರುವುದಿಲ್ಲ ಬೇರೇನು. ಶ್ರೀರಾಮನು ಇಟ್ಟ ಸ್ಥಿತಿಯಲ್ಲಿ ಸಮಾಧಾನದಿಂದ ಇರಬೇಕು. ರಾಮನಿಗೆ ಮಾಡಬೇಕೆನಿಸಿದ್ದು ಮಾಡುತ್ತಾನೆಂದು ಅರಿಯಬೇಕು. ಯಾವಾಗಲೂ ನನ್ನೊಂದಿಗೆ ವಾಸ, ಇದನ್ನೇ ಹೊಂದಿರಬೇಕು ಹವ್ಯಾಸ. ಎಲ್ಲಿಗೂ ಹೋಗಬೇಕಾಗುವುದಿಲ್ಲ ಅವನಿಗೆ, ಮನೆಯಲ್ಲಿ ಕುಳಿತೇ ಭೆಟ್ಟಿಯಾಗುವನು ಶ್ರೀರಾಮನು ಅವನಿಗೆ. ಯಾರು ಮಾಡುವರೋ ಶ್ರೀರಾಮ ಪಾದಾಂಬುಜ ಚಿಂತನ,
ಅವರಿಗೆ ಇರುವುದಿಲ್ಲ ಲವಲೇಶವು ಯಮಬಂಧನ. ಸಂತರ ಸೇವೆ ಮಾಡಿದವನು ಮಹದ್ಭಾಗ್ಯ ಪಡೆದುಕೊಂಡನು. ಭಗವಂತನ ಹೊರತಾಗಿ ಬೇರೆ ಯಾರಿಗೂ ಇಲ್ಲ ಶರಣ. ಅವನೇ ನಿಜವಾಗಿಯೂ ಧನ್ಯ ಧನ್ಯ. ಸಂತರ ಅಪೇಕ್ಷೆಯಂತೆ ನಡೆದದ್ದಾದರೆ ನಾವು ಕಲ್ಯಾಣವಾಗುವುದೆಂಬುದು ನಿಶ್ಚಿತವು. ಅಖಂಡವಾಗಿ ಕಾಯ್ದುಕೊಳ್ಳಬೇಕು ಅನುಸಂಧಾನ. ಇದರಿಂದ ಸಹಜವಾಗಿ ಕರ್ಮಗಳು ಆಗುವವು ರಾಮಾರ್ಪಣ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.